ನಮಸ್ಕಾರ ಕನ್ನಡ ಅಭಿಮಾನಿಗಳಿಗೆ. ಲಾಸ್ಟ್ ಟೈಮ್ ನಿಮಗೆ ಶಿವಮೊಗ್ಗದಲ್ಲಿ ಬಳ್ಳಿಗಾವಿ ಅಂತ ಒಂದು ಪುರಾತನವಾದ ದೇವಸ್ಥಾನ ತೋರಿಸಿದ್ದೆ. ದಕ್ಷಿಣ ಭಾರತದ ಕೇದಾರನಾಥ ದೇವಾಲಯ ತೋರಿಸಿದ್ದೆ. ಸೊ ಅದೇ ಪಾರ್ಟ್, ಸೆಕೆಂಡ್ ಪಾರ್ಟು ನೋಡಿ ಇಲ್ಲಿದೆ. ಅದೃಷ್ಟ ಇದು, ಯಾಕಂದರೆ ನಾನು ಬರೋ ಟೈಮಲ್ಲೇ ಇದು ಪಲ್ಲಕ್ಕಿ ನಡೀತಾ ಇದೆ ದೇವ್ರದ್ದು. ತುಂಬ ಅಪರೂಪ ಈ ಒಂದು ನಡೆಯೋದು. ಈಶ್ವರನ ಉರಿನೇತ್ರ ತಡೆಯುವಂಥ ಶಕ್ತಿ ನಂದಿ ಮಾತ್ರ ಇರೋದ್ರಿಂದ ಈಶ್ವರನ ಎದುರಿಗೆ ನಂದಿಯನ್ನು ಪ್ರತಿಷ್ಠಾಪನೆ ಎಲ್ಲಾದ್ರೂ ಮಾಡೇ ಮಾಡ್ತಾರೆ. ಸೊ ಈ ಒಂದು ಚಿತ್ರಣ ಬಗ್ಗೆ ನೀವು ಹೇಳಿ. ಇದು ಕೂಡ ಅದೇ ಕಾಲದಲ್ಲಿ 12ನೇ ಶತಮಾನದಲ್ಲೇ ಇದು ಕೂಡ ನಿರ್ಮಿತ ಆಗಿರೋದು. ಎಲ್ಲ ಹೊಯ್ಸಳರು ಬೇಲೂರು, ಹಳೆಬೀಡು, ಸೋಮನಾಥಪುರ, ಹರಿಹರೇಶ್ವರ, ಅಮೃತಪುರ ಇದೆಲ್ಲ ಹೊಯ್ಸಳ ಕಟ್ಟಿದ್ರು. ಸೊ ಈ ಊರಿಗೂ ಮತ್ತೆ ನೀವು ಹೇಳಿದ್ರೆ ಅಕ್ಕ ಮಹಾದೇವಿ ಹೇಳಿದ್ರೆ ಇದರ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ ಉಡುತಲೆಯಲ್ಲಿ ಅಕ್ಕಮಾದೇವಿ ಬರ್ತದೆ. ಇಲ್ಲಿ ಅಲ್ಲಮ ಪ್ರಭು ಶಾಂತಲೆ ಇಬ್ರು ಹುಟ್ಟಿದ್ದು. ಇದು ಶಾಂತಲೆ ತವರೂರು ಅಂತ ಹೇಳಿ. ಅಂದ್ರೆ ಈ ಶಾಂತಲೆ ಯಾರು? ಶಾಂತಲೆ ಇವಳು ನಾಟ್ಯರಾಣಿ. ಇವಳು ಶಾಂತಲೆ ಭರತನಾಟ್ಯ ಹೋಗ್ತಿರುವಾಗ ವಿಷ್ಣುವರ್ಧನ ಮಹಾರಾಜ ಅವನ ಭರತನಾಟ್ಯ ಮನಸ್ಸೋತು ಅವಳು ವಿವಾಹ ಆಗ್ತಾನೆ. ವಿವಾಹ ಆಗಿ ನಂತರ ಅವನಿಗೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ವಿರಸ ಬರ್ತದೆ. ನಂತರ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ತುಮಕೂರು ಹತ್ರ ಶಿವಗಂಗೆ ಬೆಟ್ಟ ಅಂತ ಐತೆ, ಅಲ್ಲಿ ಸಲ್ಲೇಕರು ತಗೊಂತಾರೆ. ಸಲ್ಲೇಕರ್ ಅಂದ್ರೆ ಉಪವಾಸ ತಗೊಂಡು ಆಕೆಯಲ್ಲಿ ಇದು ಅಲ್ಲಿ ಶಿವಗಂಗೆ ಬೆಟ್ಟದಿಂದ ಹಾರಿ ಪ್ರಾಣ ತಗೊಂಡ್ಬಿಡ್ತಾರೆ. ಶಾಂತಲೆ ಅಲ್ಲಿಂದ ಹಾರಿ ಪ್ರಾಣ ತಗೊಂಡ್ಬಿಡ್ತೀವಿ. ಯಾಕಪ್ಪ ಅಂದ್ರೆ ಅವಳಿಗೂ ಸಾಂಸಾರಿಕ ಜೀವನ ಸ್ವಲ್ಪ ವಿರಸ ಬರ್ತದೆ. ವಿಷ್ಣುವರ್ಧನ ಮಹಾರಾಜನು ಇವಳಿಗೂ ಅದೇನೋ ಮತ್ತೆ ಬೇರೆ ಅವರವರ ಒಂದು ವೈಯಕ್ತಿಕದಲ್ಲಿ ಇದು ಬರ್ತದೆ. ಅನಂತರ ಅವ್ರು ಇದು ಮಾಡ್ತಾರೆ. ಆಮೇಲೆ ಅಲ್ಲಮಾಪ್ರಭುವಲ್ಲಿ ಗುಡುತಲೆಯಲ್ಲಿ ಯಾಕೆ ಇಲ್ಲಿ ಅಲ್ಲಮಾಪ್ರಭು ಶಾಂತಲೆ ಹುಟ್ಟಿದ್ದು. ಅಲ್ಲಮಾಪ್ರಭುಗಳು ಮದ್ದಳೆ ಬರ್ತಾ ಇದ್ರು. ಇಲ್ಲೇ ನಂತರ ಅವ್ರು ಏನು ಮಾಡ್ತಾರೆ, ಇಲ್ಲಿ ಅವರಿಗೆ ಒಂದು ಮಾಳಗುಡನ ಕೊಪ್ಪ ಅಂತ ಬರ್ತದೆ. ಅಲ್ಲಿ ಅನ್ಮಿಷಾರ್ಯ ಅಂತ ಇವರಿದ್ರು, ಅವರು ತಪಸ್ವಿಗಳು. ಅವರು ಅನ್ಮಿಷಾರ್ಯನರು ಅಕ್ಕಮ ಇವರಿಗೆ ಅಲ್ಲಮಾಪ್ರಭುಗಳಿಗೆ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಟ್ಟು ನಂತರ ಅವರು ಅಕ್ಕಮಹಾದೇವಿ ಅಲ್ಲಮಾಪ್ರಭುಗಳು ಕಲ್ಯಾಣ ಪಟ್ಟಣಕ್ಕೆ ಹೋಗ್ತಾರಂತ ನಮ್ಮ ವಾಡಿಕೆ ಇರೋದು. ಮತ್ತೆ ಈ ಮೂರ್ತಿಗಳೆಲ್ಲ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಧ್ವಂಸ ಮಾಡಿದ್ದಾರೆ. ಇದು ಆ ಕಾಲದಲ್ಲಿ ಆಗಿರುವಂಥದ್ದು ಅಥವಾ ಈ ಕಾಲ? ಹಿಂದೆ 1947 ಇಸವಿಯಿಂದ ಆ ಕಡೆ ಇಲ್ಲಿ ರಕ್ಷಣೆ ಇರಲಿಲ್ಲ. ಆಮೇಲೆ ಪೂಜಾನೂ ಇರಲಿಲ್ಲ. ಅವಾಗ ಹಿಂದೆ ಮುಸ್ಲಿಂ ದಾಳಿ ಆಗ್ತಂತ ಗೊತ್ತಿಲ್ಲ, ಯಾರು ಮಾಡೋದು. 1947 ಹಿಂಬದಿ ಸ್ವತಂತ್ರ ಬಂದ ನಂತರ ಇಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪೂಜೆ ಎಲ್ಲ ತಗೊಂಡು ಆ ನಂತರ ಏನು ಇಲ್ಲೇನೋ ಇದಾಗಿಲ್ಲ. ಎಲ್ಲ ಇದೆ, ಸೆಕ್ಯೂರಿಟಿ ಎಲ್ಲ ಇದೆ. ಈ ಒಂದು ದೇವಸ್ಥಾನ ಮುಜರಾಯಿಗೆ ಏನಾದ್ರು ಸೇರ್ಕೊಂಡಿದ್ಯಾ? ಇಲ್ಲ. ಮುಜರಾಯಿಗೆ ಸೇರ್ಕೊಳ್ಳಿಕ್ಕೆ ಇಲ್ಲಿ ನಮ್ಮ ಇಲ್ಲಿ ಕಮಿಟಿ ಇದೆ ಒಂದು. ಆ ಕಮಿಟಿಯವರು ಇದನ್ನೆಲ್ಲ ಉಸ್ತುವಾರಿ ನಡೆಸ್ಕೊಂಡು ಇದು ಮಾಡ್ತಾರೆ. ಜಮೀನು ಎಲ್ಲ ನಮಗೆಲ್ಲ ಸ್ವಲ್ಪ ಪೂಜಾರಿಗೆ ಜಮೀನಿದೆ. ಆ ಜಮೀನು ಊಟ ಮಾಡ್ಕೊಂಡು ನಾವೆಲ್ಲ ಪೂಜೆ ಮಾಡ್ತೀವಿ. ಇದರಲ್ಲಿ ಕಂಬದಲ್ಲಿ ಒಂದು ವಿಶೇಷತೆ ಇದೆ. ನಾವು ಇಲ್ಲಿ ಕ್ಲಾಪ್ ಹೊಡೆದ್ರೆ ಹಿಂಗೆ ಕ್ಲಾಪ್ ಹೊಡೆದ್ರೆ ಇದು ಬರುತ್ತೆ ನೋಡ್ರಿ ನಿಮ್ಮ ಕ್ಯಾಮ್ರಾಕ್ಕೆ. ಈ ಥರ ಹೊಡೆದ್ರೆ ಪಿ ನಮಸ್ಕಾರ ನಿಮ್ಮ ನಮಸ್ಕಾರ ಅಂತಾರೆ. ಇಲ್ಲಿ ಬರ್ತದೆ ನೋಡ್ರಿ, ಇಲ್ಲ ಈ ಕಡೆ ನೋಡಿ. ಈ ಥರ ಕ್ಲಾಪ್ ಹೊಡೆದ್ರೆ ನೋಡಿ ನಿಮ್ಮ ಬಾಡಿನ ಕಾಣುತ್ತೆ. ಈ ಕಡೆ ದೇಹದ ಅರ್ಧ ಭಾಗನೂ ಕಾಣುತ್ತೆ, ಮೇಲ್ ಭಾಗನೂ ಕಾಣುತ್ತೆ. ಈ ಕಂಬದ ವಿಶೇಷತೆ. ಆಮೇಲೆ ಭರತನಾಟ್ಯ ಮಾಡಿದ್ದು ಶಾಂತಲೆ ಭರತನಾಟ್ಯ ಮಾಡಿದ್ದು ಇದರೆಲ್ಲ ಬಿಡಿಸ್ಯಾರ ನೋಡಿ. ಇಲ್ಲಿ ಶಾಂತಲೆ ಭರತನಾಟ್ಯ ಅವಳು ಭರತನಾಟ್ಯ ಮಾಡಿದ್ದು ಇದು ಫುಲ್ ಐತೆ ನೋಡಿ. ಶಾಂತಲೆ ಸೊ ಇದು ಶಾಂತಲೆ ಭರತನಾಟ್ಯ ಮಾಡಿರುವಂತ ಭರತನಾಟ್ಯ ಇಲ್ಲಿವರೆಗೂ ಅವಳ ಭಾವ ಭಂಗಿ ಎಲ್ಲರೂ ಈ ಕಡೆನೇ ಬರುತ್ತೆ. ಏನ್ ಗುರು ಇದು ಹಿಸ್ಟ್ರಿ? ದೇವರನ್ನ ನಾನು ಯಾವುದು ಓದೇ ಇಲ್ಲ. ನಾನು ಓದೇ ಇಲ್ಲ ಗುರು, ನನಗೇನು ಗೊತ್ತೇ ಇಲ್ಲ. ಇಲ್ಲಿ ಬಂದೋಗಿ ಹಿಸ್ಟ್ರಿ ಇವರೆಲ್ಲ ಹೇಳಿದ್ಮೇಲೆ ನನಗೆ ಗೊತ್ತಾಗ್ತದೆ. ನೋಡಿ ಇಲ್ಲೊಂದು ಚಿತ್ರಣ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಶಾಕುಂತಲೆ ಭರತನಾಟ್ಯ ಮಾಡಿರೋದಂತೆ. ಯಾರು ಗುರು ಈ ಭರತನಾಟ್ಯ ಮಾಡಿ ಕೆತ್ತಿದಾರಲ್ಲ, ಗ್ರೇಟ್ ಗುರು ಅವರಲ್ಲ. ನೋಡಿ ಇವೆಲ್ಲ ಅದೇ ಇದು ಅವ್ರ ಭಂಗಿ ಇರ್ಬೋದು, ಎಲ್ಲ ಇರ್ಬೋದು. ಹೆಂಗೆ ಕೆತ್ತನೆ ಮಾಡಿದಾರೋ ದೇವರನ್ನ ನನಗೆ ಗೊತ್ತಿಲ್ಲ ಗುರು. ನನಗಂತೂ ಹಿಸ್ಟ್ರಿ ಅಂತ ನನಗೆ ಮೊದಲಿಂದನೂ ನನಗೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಏನಂದರೆ ಈ ಸ್ವಲ್ಪ ಇದೆಲ್ಲ ಕೇಳ್ತಾ ನನಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ನಿಜವಾಗ್ಲೂ ಕುತೂಹಲ ಆಗ್ತದೆ.
ಸರಿ ಬನ್ನಿ ಮತ್ತೆ ಇಲ್ಲೊಂದು ಲಿಂಗ ತೋರಿಸ್ತೀನಿ ನಿಮಗೆ. ಏನು ಗುರು ಇದು, ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಾನು ಎಲ್ಲೋ ಬಂದಂಗಿದ್ದೀನಿ. ನಾನೆಲ್ಲೋ ಉತ್ತರ ಭಾರತದಲ್ಲಿ ಬಂದು ದೊಡ್ಡ ದೇವಸ್ಥಾನಕ್ಕೆ ಬಂದಂಗೆ ಇದ್ದೀನಿ. ನಿಜವಾಗ್ಲೂ ಇಷ್ಟು ಹತ್ರ ಇದೆ ಅಂತ ನಾನು ಅಂದ್ಕೊಂಡೆ ಆಗಲ್ಲ. ಅಯ್ಯೋ ಗುರು ಬನ್ನಿ ಇಲ್ಲೊಂದು ನಿಮಗೆ ತೋರಿಸ್ತೀನಿ. ಅಲ್ಲಮ್ಮ ದೇವಸ್ಥಾನ ಇದೆ, ಅಲ್ಲಮ್ಮ ಲಿಂಗು ಇದೆ. ಬನ್ನಿ. ಏನು ಚಿತ್ರಣ ಗುರು ಇದೆಲ್ಲ, ನಿಜವಾಗ್ಲೂ ನೋಡ್ತಾ ಇದ್ದಾರೆ ಮೈ ಮರಿಬೇಕಾಗಿದೆ. ಸೊ ನೋಡಿ ಒಂದೊಂದು ಸ್ತಂಭಗಳು ಅಷ್ಟೇ ಒಂದೊಂದು ಹಿಸ್ಟ್ರಿನ ಹೇಳ್ಕೊಂಬರ್ತಾರೆ. ಸೊ ಬನ್ನಿ ಹಾಗೆ ಅಲ್ಲಮ್ಮ ಎರಡು ಮೂರ್ತಿಗಳು ಕಾಣ್ತವೆ, ಇಲ್ಲಿ ಸ್ತಂಭಗಳು ಕಾಣ್ತವೆ. ಸೊ ಹಾಗೆ ನಿಮಗೆ ಮೇಲ್ಗಡೆನೂ ಅಷ್ಟೇ ನಿಮಗೆ ವಿಷ್ಣು ಒಂದು ದರ್ಶನ ಕಾಣ್ತಾರೆ ನೋಡಿ. ಇಲ್ಲೊಂದು ವಿಷ್ಣು ಕಾಣಿಸ್ತಾ ಇದೆ. ನನಗೆ ಗೊತ್ತಿರೋಂಗೆ ನಾನು ಹೇಳ್ತೀನಿ, ಗಣಪತಿ ಇಲ್ಲೊಂದಿದೆ, ಸೊ ಷಣ್ಮುಖ ಇಲ್ಲಿದೆ. ಸೊ ಅಲ್ಲಿರೋದು ಏನಿತ್ತು ಚಿತ್ರಣ ಅದೇ ಚಿತ್ರಣ ಇಲ್ಲೂ ಕೂಡ ಮಾಡಿದ್ದಾರೆ ನಮ್ಮ ಹೊಯ್ಸಳದವರು. ಸೊ ಕೆತ್ತನೆ ಮಾತ್ರ ಅಲ್ಟಿಮೇಟ್ ಗುರು, ಕೆತ್ತನೆ ಮಾತ್ರ ಅಲ್ಟಿಮೇಟ್. ಬನ್ನಿ ಹೊರಗಡೆ. ಸೊ ನೀವು ಹಾಗೆ ಹೊರಗಡೆ ಬರ್ತಾ ಇದ್ರೆ ನಿಮಗೆ ಪ್ರತಿಯೊಂದು ಲಿಂಗದ ಮುಂದೆ ನಮಗೆ ಬಸವಣ್ಣ ದೇವರು ಕಾಣಿಸ್ತಾರೆ. ಸೊ ಅದೇ ಬಸವಣ್ಣ. ಸೊ ಹಾಗೆ ಮುಂದೆ ಬಂದ್ರೆ ಲಿಂಗು ಇದೆ, ಅಲ್ಲಮ್ಮ ಪ್ರಭು ಲಿಂಗು ಇದೆ. ನೋಡ್ಕೊಳ್ಳಿ, ನಿಜವಾಗ್ಲೂ ಹೇಳ್ತೀನಿ ಈ ದರ್ಶನ ನಿಮಗೆ ಫ್ರೀಯಾಗಿ ಎಲ್ಲೂ ಸಿಗಲ್ಲ, ನೋಡ್ಕೊಳ್ಳಿ. ಸೊ ನಾರ್ಮಲ್ ಆಗಿ ಕ್ಯಾಮ್ರಾದಲ್ಲಿ ವಿಡಿಯೋ ಮತ್ತೆ ಫೋಟೋ ತೆಗಿಯಾಗಿಲ್ಲ, ಆದರೂ ಕೂಡ ನಾನು ಎಷ್ಟೋ ಒಂದು ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ. ಬನ್ನಿ, ಇಲ್ಲೊಂದು ಲಿಂಗು ಸಿಗುತ್ತೆ. ಸೊ ಹಾಗೆ ನೀವು ಲಿಂಗು ದರ್ಶನ ಆದಮೇಲೆ ನಿಮಗೆ ಬಲಗಡೆ ಇಲ್ಲಿ ನಿಮಗೆ ಲಕ್ಷ್ಮಿ ಒಂದು ಚಿತ್ರಣ ಕಾಣುತ್ತೆ ನೋಡಿ. ಅಲ್ಟಿಮೇಟ್ ಗುರು, ಇದು ಮಾತ್ರ ಅಲ್ಟಿಮೇಟ್. ಸೊ ಇದು ನಿಮಗೆ ಗಜಲಕ್ಷ್ಮಿ ಒಂದು ಚಿತ್ರಣ ಕಾಣಿಸ್ತದೆ ನೋಡಿ, ಸಕ್ಕದಾಗಿ ಇದು ಮಾಡಿದ್ದಾರೆ, ನೋಡ್ಬೋದು ನೀವು. ಸೊ ಹಾಗೆ ಬನ್ನಿ ಈ ಕಡೆ ಬಂದರೆ ನಿಮಗೆ ಸೊ ಹಾಗೆ ನೀವು ಹೀಗೆ ಬರ್ತಾ ಲಿಂಗ ನೋಡ್ತಾ ನಿಮ್ಗೆ ಇಲ್ಲೊಂದು ಲಿಂಗ ಕಾಣಿಸುತ್ತೆ. ಆಕ್ಚುಲಿ ಅಲ್ಲಿ ನಾವು ಕೇಳಿದಾಗೆ ಬ್ರಹ್ಮಲಿಂಗ ಅಂತ ಹೇಳ್ತಾ ಇದ್ರು. ಇಲ್ಲೂ ಕೂಡ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬ್ರಹ್ಮಲಿಂಗ, ನೀವು ನೋಡ್ಬೋದು. ಹಾಗೆ ಬರ್ತಾ ಬನ್ನಿ. ಸೊ ಎಲ್ಲ ಒಂದು ಬ್ರಹ್ಮಲಿಂಗ ಮೇಲ್ಗಡೆ ಇಲ್ಲೊಂದು ನೀವು ಗಜಲಕ್ಷ್ಮಿ ಒಂದು ನೋಡ್ಬೋದು ಕಿತ್ತಿರೋದು. ಸೊ ಇದೇ ಬ್ರಹ್ಮಲಿಂಗ ನಿಮಗೆ ನೋಡ್ಕೋಬೋದು. ಈ ದರ್ಶನ ನಿಮಗೆ ಖಂಡಿತವಾಗ್ಲೂ ಎಲ್ಲೂ ಸಿಗಲ್ಲ. ಸೊ ಹಾಗೆ ಬನ್ನಿ, ಇಲ್ಲೊಂದು ವಿಷ್ಣುವಿನ ಮೂರ್ತಿ ಒಂದು ಸಿಗ್ಬೋದು. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಇಲ್ಲೊಂದು ದೇವರು ವಿಗ್ರಹ ಇದೆ. ಸೊ ಹಾಗೆ ಬನ್ನಿ ಹೊರಗಡೆ ಬರ್ತಾ ಇದ್ರೆ ನಿಮ್ಗೊಂದು ದೇವಸ್ಥಾನ ಒಂದು ಫುಲ್ ಚಿತ್ರಣ ಒಂದು ತೋರಿಸ್ತೇನೆ. ಬನ್ನಿ ಮಾಡಿ. ತುಂಬ ಕಾಲು ಸುಡುತ್ತೆ ಗುರು, ಹೊರಗೆ ಬರೀ ಕಲ್ಲು ತುಂಬ ಸುಡ್ತಾರೆ. ಬನ್ನಿ. ಸೊ ನೀವು ನೋಡ್ಬೋದು ಒಂದು ಭಾರತೀಯ ಪುರಾತತ್ವ ಅಂದರೆ ಹಳೆಯ ಪುರಾತತ್ವ ವಸ್ತುಗಳನ್ನ ಇಲ್ಲಿ ಸಂಗ್ರಹ ಮಾಡಲಾಗಿದೆ. ಸೊ ಅದು ಸಂಗ್ರಹ ಮಾಡಬೇಕು, ನೀವೇನೇ ಇರ್ಬೋದು ಆವಾಗ ಆಗಿನ ಕಾಲದಲ್ಲಿ ಎಲ್ಲ ಹೊಡೆದೋಗಿರೋದಿರ್ಬೋದು ಅಥವಾ ಏನಾದ್ರು ಇರ್ಬೋದು, ಎಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಬನ್ನಿ ತೋರಿಸೋಣ. ಅದು ಯಾವನಂತ ಗೊತ್ತಿಲ್ಲ ಗುರು, ಎಲ್ಲ ಶಿಲೆಗಳನ್ನೂ ಹೊಡೆದು ನೋಡಿ ಈ ಥರ ಹಾಳು ಮಾಡಿ ಬಿಸಾಕಿದ್ದಾರೆ. ಸೊ ಈ ಥರ ಹಾಳು ಮಾಡಿದ್ನೆಲ್ಲ ಏನು ಮಾಡಿದ್ದಾರೆ, ಇಲ್ಲಿ ಆವಾಗಿಂದನೂ ನಿಮ್ಗೆ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಸೊ ಇದೊಂದು ನೀವು ಬಂದರೆ ಖಂಡಿತ ಹೇಳ್ತೀನಿ, ಬೆಳ್ಳಿಗಾವಿಗೆ ಈ ದೇವಸ್ಥಾನಕ್ಕೆ ಬಂತು ಅಂದರೆ, ಕೇದಾರನಾಥ ದೇವಾಲಯಕ್ಕೆ ಬಂದ ಅಂದರೆ ಈ ಒಂದು ವಸ್ತು ಸಂಗ್ರಹಾಲಯ ನೀವು ನೋಡಲೇಬೇಕು. ಅಂದರೆ ಇದನ್ನೆಲ್ಲ ನೋಡಿದ್ರೆ ನೀವು ಹೋಗಿಲ್ಲ, ಆಯಿತಾ? ಬಂದರೆ ನೀವು ಈ ಕಡೆ ನೋಡ್ಕೊಂಡು ಹೋಗಿ. ನಿಮ್ಗೆ ಈ ಕಡೆಯಿಂದ ನೋಡಿ ಆ ಕಡೆವರೆಗೂ ಸಿಗ್ಬೋದು, ಆ ಕಡೆ ಎಲ್ಲ ಸಿಗುತ್ತೆ ಸಂಗ್ರಹ ಮಾಡಿರೋದು. ಸೊ ನೋಡಿ ಇಲ್ಲಿ ನಿಮ್ಗೆ ಇಲ್ಲೊಂದು ಬಾಹುಬಲಿ ಮೂರ್ತಿನೂ ಸಿಗುತ್ತೆ ನೋಡಿ, ಯಾವ ಥರ ಹೊಡೆದಾಕಿದ್ದಾರೆ ಅಂತ ನೋಡ್ಬೋದು. ಬಾಹುಬಲಿ ಮೂರ್ತಿ, ಇದು ಹನುಮಾನ್ ಮೂರ್ತಿ, ಜೈ ಹನುಮಾನ್ ನೋಡಿ, ನಮ್ಮ ಒಂದು ಶಕ್ತಿ ಜೈ ಹನುಮಾನ್ ಮೂರ್ತಿ ಕೂಡ ಇಲ್ಲಿದೆ. ಸೊ ನಿಮಗೆ ಸೊ ಅಭಿಮಾನಿಗಳೇ, ಇದೇ ಥರ ಎಷ್ಟೋ ದೇವಾಲಯಗಳು ನಿಮ್ಮೂರಲ್ಲಿ ಕೂಡ ಇರುತ್ತೆ. ದಯವಿಟ್ಟು ನನ್ನ ಒಂದು ಚಾನಲ್ ಕರ್ಮಕಾಂಡ ಗುರು, ಈ ಚಾನಲ್ನಲ್ಲಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ
ಆ ಒಂದು ದೇವಸ್ಥಾನಕ್ಕಿರ್ಬೋದು, ಒಂದು ಪ್ರವಾಸಿ ತಾಣಕ್ಕಿರ್ಬೋದು, ಖಂಡಿತ ಬರ್ತೀನಿ, ಬಂದು ನಿಮಗೂ ಕೂಡ ತೋರಿಸ್ತೀನಿ. ಆಯ್ತಾ?